ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕಾವೇರಿ ನದಿಯು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ನೆಲಹುದ್ಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕುಂದಾಗುಡಿ ಬೆಟ್ಟದ ಕಾಡು ಕರಡಿಗೋಡು ಗ್ರಾಮದಲ್ಲಿ ಪ್ರವಾಹ ಭೀತಿಯೇ ಎದುರಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಮಳೆ ಅಬ್ಬರಿಸಿ ಬೊಬ್ಬರಿಸ್ತಾ ಇದೆ. ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೂಡ ಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ನಿನ್ನೆಯಿಂದ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಕೂಡ ಇರೋದ್ರಿಂದ ಕೊಡಗು ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸದ್ಯ ಇದೀಗ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿರ್ತೀನಿ. ನೀವು ಹೊಳೆಕೆರೆ ಪೈಸರಿ ಅಂತ ಏನು ಕರೀತಾರೆ, ಇಂತಹ ಈ ಜಾಗದಲ್ಲಿ ಇದೀಗ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ. ಪ್ರವಾಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಭಾಗದಲ್ಲಿ ಏನು ಇದು ನೋಡ್ತಾ ಇದ್ದೀರಾ, ತೆಪ್ಪ ಮತ್ತು ಸಾಕಷ್ಟು ಮನೆಗಳು ಏನು ಕಾಣ್ತಾ ಇದೆ, ಇವೆಲ್ಲವೂ ಕೂಡ ಅಪಾಯದ ಅಂಚಿನಲ್ಲಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗ ಏನು ಅಪಾಯದಲ್ಲಿ ಇರ್ತಕ್ಕಂಥ ಮನೆಗಳಿವೆ ಇದೆ, ಆ ಮನೆಗಳೆಲ್ಲವೂ ಕೂಡ ಇದೀಗ ಅಲ್ಲಿರ್ತಕ್ಕಂಥ ವಸ್ತುಗಳೇನಿದೆ ಅದೆಲ್ಲವೂ ಕೂಡ ಸ್ಥಳಾಂತರವನ್ನು ಕೂಡ ಮಾಡಲಿಕ್ಕೆ ಇಲ್ಲಿಯ ನಿವಾಸಿಗಳು ಮುಂದಾಗಿರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು, ಒಂದು ಪಿಕಪ್ ವಾಹನಕ್ಕೆ ಮನೆಯಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳಿಗೆ ಏನಿದೆ ಆ ಅಗತ್ಯ ವಸ್ತುಗಳು, ಮಿಕ್ಸಿ ಇರ್ಬೋದು, ಟಿವಿ ಇರ್ಬೋದು, ಅವರ ಪೀಠೋಪಕರಣಗಳು ಏನಿರ್ಬೋದು ಅವೆಲ್ಲವೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಸುಮಾರು 186 ಮನೆಗಳಿದೆ. ಈ 186 ಮನೆಗಳಲ್ಲಿ ಈಗಾಗಲೇ 16 ಕುಟುಂಬಗಳು ತೀರಾ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕಳೆದ ರಾತ್ರಿಯಿಂದನೇ ಸ್ಥಳೀಯ ಆಡಳಿತ ವರ್ಗದವರು ಯಾರಿದ್ದಾರೆ, ಗ್ರಾಮ ಪಂಚಾಯತಿ ಇರ್ಬೋದು, ವಿರಾಜಪೇಟೆ ತಹಶೀಲ್ದಾರ್ ಅವರು ಇರ್ಬೋದು, ಮತ್ತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಅಪಾಯದಲ್ಲಿ ಇರ್ತಕ್ಕಂಥ ಅವರನ್ನ ಒಂದಷ್ಟು ಮನವೊಲಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಬೆಳಗಿಂದನೂ ಕೂಡ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಮನೆಯ ನಿವಾಸಿಗಳು ಈಗಾಗಲೇ ಅವರೇ ಮನೆಯ ಪರಿಸ್ಥಿತಿ ಮತ್ತೆ ಇಲ್ಲಿ ಕಾವೇರಿ ಪ್ರವಾಹ ಕೂಡ ಎದುರಾಗಿರೋದ್ರಿಂದ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ಮನೆಯ ವಸ್ತುಗಳೇನಿದೆ ಆ ವಸ್ತುಗಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಕೂಡ